ಶಿವಮೊಗ್ಗದಲ್ಲಿ ಈಗ ಅವ್ರ ಮನೆಗೆ ಬಹಳಷ್ಟು ಮಂದಿ ಹೋಗ್ತಾ ಇದ್ದಾರೆ. ಅವ್ರಿಗಿರುವಂಥ ಮಾಹಿತಿ, ಆ ಕುಟುಂಬಕ್ಕೆ ಸಂಬಂಧಪಟ್ಟಾಗಿನ ಕೆಲ ವಿಚಾರಗಳನ್ನು ಅವರೆಲ್ಲ ಹೇಳ್ತಾ ಇದ್ದಾರೆ. ಬನ್ನಿ ಕೇಳೋಣ. ಇವರು ಎಮ್ ಡಿ ಅವರು ಶ್ರೀಕಾಂತ್ ಬರ್ವೆ ಅಂತ ಹೇಳಿ, ವಿರೂಪಾಕ್ಷಪ್ಪನವರು ನಮ್ಮ ಒಟ್ಟಾರೆ ನಮಗೆ 3:30 ಹೊತ್ತಿಗೆ ಸುದ್ದಿ ನಮ್ಮ ಕೈ ಸಿಕ್ತು ಫೋನ್ ಮುಖಾಂತರ. ಏನೋ ಈಗ ಟೆರರಿಸ್ಟ್ ಗುಂಡಿಗೆ ಆಹುತಿಯಾದಂಥ ಮಂಜುನಾಥ್ ಅವರ ಪತ್ನಿ ನಮ್ಮ ಮ್ಯಾಮ್ಕೋಸಿನ ಎಂಪ್ಲಾಯ್ ಮ್ಯಾನೇಜರ್ ಆಗಿ ಬೀರೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪತಿ ಅದೇ ಕಾಶ್ಮೀರದಲ್ಲಿ ನಮಗೆಲ್ಲ ಸುದ್ದಿ ಗೊತ್ತಿದೆ, ಈಗಾಗಲೇ ಮೃತಪಟ್ಟಿದ್ದಾರೆ, ದೃಢ ಆಗಿದೆ. ಇದು ಸಂಬಂಧಪಟ್ಟಂತೆ ಅವರ ಶವವನ್ನು ನಮ್ಮ ಶಿವಮೊಗ್ಗಕ್ಕೆ ತರಲಿಕ್ಕೆ ನಾವೀಗ ಡಿ ಸಿ ಅವ್ರ ಹತ್ರ, ಎಸ್ ಪಿ ಅವ್ರ ಹತ್ರ ಹಾಗೂ ನಮ್ಮ ಎಂ ಪಿ ಅವ್ರ ಹತ್ರನೂ ಕೂಡ ಹೋಗಿ ಮಾತನಾಡಿದ್ದೀವಿ. ಆದಷ್ಟು ಶೀಘ್ರವಾಗಿ ತರೋಂಥ ವ್ಯವಸ್ಥೆ ಆಗ್ತದೆ. ಎಲ್ಲೋ ಒಂದು ಭಾಗದಲ್ಲಿ ಕಾಶ್ಮೀರದಲ್ಲಿ ಈ ಥರದ ದುರಂತಗಳು ನಡೆಯೋ ಅಂಥದ್ದು, ಟೆರರಿಸ್ಟ್ಗಳ ಅಟ್ಟಹಾಸದಲ್ಲಿ ಶಿವಮೊಗ್ಗದ ನಮ್ಮ ಮಂಜುನಾಥ್ ಅವರು ತೀರ್ಕೊಂಡಿರೋದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಅವರು ಮಂಜುನಾಥ್ ರಾವ್ ಅವರು, ಅವ್ರ ತಂದೆ ಕೂಡ ನಮ್ಮ ಸಂಸ್ಥೆಯಲ್ಲಿ ನೌಕರರಾಗಿ ಕೆಲಸ ಮಾಡಿದಂಥವ್ರು. ಪಾಪ ಆ ತಾಯಿಯವರಿಗೆ ಇನ್ನೂ ವಿಷಯ ಗೊತ್ತಿಲ್ಲ. ನಮ್ಮ ಹತ್ರ ಬರ್ತಾರಲ್ವಾ, ಏನೂ ಆಗಿಲ್ಲ ಅಲ್ಲ ಅಂತಲೇ ಕೇಳ್ತಾ ಇದ್ದಾರೆ. ಹೆತ್ತ ಕರುಳಿನ ನೋವು ಅದು ಹೆತ್ತವರಿಗೆ ಗೊತ್ತಿರುತ್ತೆ ಹೊರತು ಬೇರೆಯವರಿಗಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಸಂಸ್ಥೆಯು ಕೂಡ ಈ ನೋವನ್ನು ಭರಿಸೋದಕ್ಕೆ ಕಷ್ಟ ಆಗ್ತಾಯಿದೆ. ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋ ಅಂಥ ನಮ್ಮ ನೌಕರರು ಅವರು, ಅವರಿಗೆ ಧೈರ್ಯವನ್ನು ಕೂಡ ತುಂಬ ಅಂಥ ಕೆಲಸವನ್ನು ನಾವು ಈ ಸಂಸ್ಥೆಯವ್ರು ಮಾಡ್ತಾಯಿದ್ದೇವೆ. ಸದಾಕಾಲ ಅವ್ರ ಜೊತೆಗಿದ್ದು ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ನಮ್ಮ ಕಡೆಯಿಂದ ಮಾಡೋ ಅಂಥದ್ದು ನಾವು ಮಾಡ್ತೇವೆ. ಹೌದು, ಮ್ಯಾಮ್ಕೋಸ್ನಲ್ಲಿ ಬೀರೂರು ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. 19ನೇ ತಾರೀಕು ಅವರು ಪ್ರವಾಸ ಹೋಗಿದ್ದಾರೆ. 24ಕ್ಕೆ ವಾಪಸ್ ಬರೋ ಹಾಗೆ ಅವ್ರ ಜೊತೆಯಲ್ಲಿ ಸಾಗರದ ಒಂದು ಟೀಮ್ ಅವ್ರ ಜೊತೆಗಿದೆ. ಫೋನ್ನಲ್ಲೂ ಕೂಡ ಮಾತನಾಡಿದಾಗ ಅವ್ರ ಮಗ ಮತ್ತು ಪಲ್ಲವಿ ಧೈರ್ಯವಾಗಿ, ಅಂದರೆ ದುಃಖ ಇದೆ ಆದರೂ ಅದನ್ನು ತಗೊಂಬರೋ ಅಂಥ ಸ್ಥಿತಿಯಲ್ಲಿ ಅವರು ಇದ್ದಾರೆ, ಮಾಡ್ಕೊಂಬರ್ತಾರೆ. ಸಾಗರದವ್ರನ್ನೂ ಕೂಡ ಅವ್ರ ಜೊತೆಯಲ್ಲಿ ಇರೋದ್ರಿಂದ ಕರ್ನಾಟಕದವ್ರು ತುಂಬ ಜನ ಇದ್ದಾರೆ. ಈಗಾಗಲೇ ಅಮಿತ್ ಶಾ ಅವರು ಕೂಡ ಹೊರಟಿರೋದನ್ನ ಮಾಧ್ಯಮ ಮುಖಾಳಿರೋದು ಹೊಡೆತ ಬಿದ್ದಿದೆ. ಒಂದು 3-4 ಜನಕ್ಕೆ ಗಾಯ ಆಗಿದೆ. ಅವರನ್ನು ಹಾಸ್ಪಿಟಲೈಸ್ ಮಾಡಿದ್ದೀವಿ. ಹಾಸ್ಪಿಟಲೈಸ್ ಮಾಡಿರೋವಂಥದ್ದನ್ನು ನಿಮ್ಗೆ ಇನ್ಫಾರ್ಮೇಷನ್ ಸಂಜೆ ಮೇಲೆ ಸಿಗುತ್ತೆ. ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ದೀವಿ, ಏನಾಗಿದೆ ಅನ್ನೋದನ್ನು ಇನ್ಫಾರ್ಮೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನೂ ಇಲ್ಲ ಸರ್. ಅವ್ರ ಮನೆಯವ್ರ ಜೊತೆಗೆ, ಪಲ್ಲವಿಯವ್ರ ಜೊತೆಗೆ ಮಾತಾಡಿದಾಗ ಅಲ್ಲಿ ಹೊಡೆತ ಬಿದ್ದಿರೋದು ಹೌದು, ಮಿಕ್ಕಿದ್ದೇನು ನಮಗೂ ಏನೂ ಸ್ಪಷ್ಟವಾಗಿ ಗೊತ್ತಿಲ್ಲ ಸರ್. ನೀವೇನು ಟಿ ವಿ ಒಳಗೆ ತೋರಿಸ್ತಾ ಇದ್ದೀರಾ ಅದನ್ನೇ ನೋಡ್ಕೊಂಡಿರೋವಂಥದ್ದು. ಬೇಕಿದ್ದು ಬೇರೆ ಇನ್ಫಾರ್ಮೇಷನ್ ಗೊತ್ತಾದರೆ ತಕ್ಷಣ ಹೇಳ್ತೀನಿ ಸರ್. ಕೆಲವು ಫೋನ್ ನಂಬರ್ಸ್ ಸರ್, ನನ್ನ ಹೆಂಡತಿ ಅಣ್ಣ ಅವರು, ಅಣ್ಣ ಅವರು, ಹಾಗಾಗಿ ನಮಗೊಂದು ತೇಜಸ್ ಅಲ್ಲೊಂದು ಸ್ವಲ್ಪ ನಾನು ಫೋನ್ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಸರ್ ಅವ್ರ ಜೊತೆಗೆ. ಸರ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು. ಅವ್ರ ಮನೆಯವರು ಪಲ್ಲವಿ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಮ್ಕೋಸ್ನೊಳಗೆ ಅವರು ಕೆಲಸ ಮಾಡ್ತಾರೆ. ಅವರು ಮ್ಯಾಮ್ಕೋಸಿನ ವರ್ಕರ್, ಅವರು ತರೀಕೆರೆ ಒಳಗೆ ಕೆಲಸ ಮಾಡ್ತಾಯಿದ್ದಾರೆ. ಅವರ ಮನೆಯವರವರು ನನ್ನ ಮನೆಯೊಳಗೆ ಅವ್ರ ಅಣ್ಣ ಆಗಬೇಕು ಅವರು. ಸೊ ಹಾಗಾಗಿ ಒಂದು 3 ದಿವಸದ ಕೆಳಗಡೆ ಹೋಗಿದ್ದರು. ನಾಳೆ ನಾಡಿದ್ರಲ್ಲಿ ವಾಪಸ್ ಬರೋರು ಇದ್ದರು ಸರ್. ಅದು ಅಂದರೆ ನಮಗೆ ವಾಟ್ಸಪ್ನೊಳಗೆ ನಾವು ನೋಡ್ತಾ ಇದ್ವಿ ಸರ್. ಇವತ್ತು ಬೆಳಗ್ಗೆ ತನಕ ಎವ್ರಿಥಿಂಗ್ ವಾಸ್ ನಾರ್ಮಲ್. ನಾವು ನಿನ್ನೆ ಎಲ್ಲ ಅಲ್ಲೊಂದು ಸ್ವಲ್ಪ ಏನೋ ಮಳೆ ಗಿಳೆ ಈ ಥರ ಜಾಸ್ತಿಯಾಗಿ ತೊಂದರೆ ಆಗಿರೋವಂಥದ್ದನ್ನು ನಿನ್ನೆ ನೋಡಿದ್ರು. ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಮಾವಂದರು ಅವರೆಲ್ಲ ಮಾಡಿ ಕೇಳಿದಾಗ ಆರಾಮಾಗಿದ್ದೀವಿ ಅಂತ ಹೇಳಿದರು. ಇವತ್ತು ಸಡನ್ನಾಗಿ ಈ ಥರದ ಒಂದು ಡೆವಲಪ್ಮೆಂಟ್ ಆಗಿರುವಂಥದ್ದು ಸರ್. ಹಾಂ, ಇದ್ದಾರೆ ಸರ್ ನಮ್ಮ ಫ್ಯಾಮಿಲಿ ಒಳಗೆ. ನಾನು ಪರ್ಸ್ನಲ್ ಆಗಲ್ದೇ ಇದ್ದರು ಅವ್ರ ಮಾವಂದರು ನನ್ನ ಮನೆಯೊಳ ಮಂಜುನಾಥ್ ಅವ್ರ ಜೊತೆ ಟಚ್ಚಲ್ಲಿ ಇದ್ದರು ಸರ್. ಬೆಳಗ್ಗೆ ತನಕ ಟಚ್ಚಲ್ಲಿ. ಹಾಂ, ಇರ್ಬೋದು ಸರ್, ಇದೇ ಫಸ್ಟ್ ಟೈಮ್ ಹೋಗಿದ್ದಾರೆ ಅಂತ ಅನ್ಕೊಡ್ತೀನಿ ಸರ್. ಒಂಚೂರು ಅಲ್ಲಿ ಅವ್ರ ಪಲ್ಲವಿಯವರು ಒಬ್ಬರೇ ಇದ್ದಾರೆ, ಅವ್ರಿಗೊಂಚೂರು ಕೋಆರ್ಡಿನೇಷನ್ ಮಾಡಬೇಕಾಗಿದೆ ಸರ್ ಅಲ್ಲಿ ಯಾರ್ದಾರ ಜೊತೆಗೆ. ಅದು ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಮಾತಾಡೋಣ ಸರ್, ಏನು ತೊಂದರೆ ಇಲ್ಲ. ಡಾಕ್ಟರ್ ರವಿ ಕಿರಣ್ ಅಂತ ನಾನು. ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಯಿಂದಾಗಿ ಮೃತಪಟ್ಟಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರ ಧರ್ಮಪತ್ನಿ ಶ್ರೀಮತಿ ಪಲ್ಲವಿಯವರು ನಮ್ಮ ಮ್ಯಾಮ್ಕೋಸ್ನ
ಬೀರೂರಿನ ಶಾಖಾ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ. ಸುಮಾರು 3:45 ಸಮಯದಲ್ಲಿ ನಮಗೆ ಬಡಸಿಡಿದಂತೆ ಈ ಸುದ್ದಿ ಕೇಳಿದಾಗ ನಮ್ಗೆ ಯಾರಿಗೂ ನಂಬಲಿಕ್ಕಾಗಲಿಲ್ಲ. ಆದರೆ ಪಲ್ಲವಿ ಅವ್ರ ಜೊತೆ ಮಾತಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡ ನಂತರ ಪಾಪ ಆ ದುಃಖದಲ್ಲಿ ಅವರಿಗೆ ಏನು ಮಾಡಬೇಕು, ನಮ್ಮ ಕಡೆಯಿಂದ ಏನಾಗಬೇಕು ಅಂತ ಕೇಳಿದಾಗ ನಾನು ನನ್ನ ಗಂಡನ ಶವ ಶಿವಮೊಗ್ಗಕ್ಕೆ ಬರ್ದೇ ನಾನು ಬರಲಿಕ್ಕಾಗೋದಿಲ್ಲ, ಹಾಗಾಗಿ ನನ್ನ ಗಂಡನ ಶವವನ್ನು ಶಿವಮೊಗ್ಗಕ್ಕೆ ತರಲಿಕ್ಕೆ ಅಗತ್ಯ ವ್ಯವಸ್ಥೆಗಳಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಂತರದಲ್ಲಿ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಅವರಿಗೆ ಇಮಿಡಿಯೇಟ್ ದೂರವಾಣಿ ಮೂಲಕ ಮಾತನಾಡಿದೆ. ಅವರು ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆನೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆನೂ ಮಾತಾಡಿ ನಂತರದಲ್ಲಿ ಮಾನ್ಯ ಉಪಾಧ್ಯಕ್ಷರುಗಳು ಕೂಡ MP ಅವ್ರ ಜೊತೆ ಮಾತಾಡಿ ಅಲ್ಲಿಂದ ಅವರ ಮೃತದೇಹವನ್ನು ತರಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಡೆಯಿಂದ ಮಾಡ್ತಾಯಿದ್ದೀವಿ. ಮ್ಯಾಮ್ಕೋಸ್ ವತಿಯಿಂದ ಮೃತರಾಗಿರ್ತಕ್ಕಂಥ ಮಂಜುನಾಥ್ರವರಿಗೆ ಮತ್ತು ಅವರ ಕುಟುಂಬಕ್ಕೆ ಆ ಭಗವಂತ ಶಕ್ತಿಯನ್ನು, ಆ ದುಃಖವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಹೇಳಿ ನಾನು ಮ್ಯಾಮ್ಕೋಸ್ನ ಸಮಸ್ತ ರೈತ ಸದಸ್ಯರ ಪರವಾಗಿ ಬೇಡ್ಕೊಳ್ತೀನಿ. ಡೆಡ್ ಬಾಡಿ ಯಾವ ಬರೋ ಸಾಧ್ಯತೆ ಇದೆ? ಅದನ್ನು ಅದರದ್ದೇ ಆದಂಥ ಪ್ರೊಸೀಜರ್ 3 ದಿವಸ ಆಗ್ಬೋದು ಹೇಳ್ತಕ್ಕಂಥ ಇನ್ನು ಆಸ್ಪತ್ರೆಯಲ್ಲೇ ಇದೆ ಶವ. ಮೋಸ್ಟ್ಲಿ ಪೋಸ್ಟ್ ಮಾರ್ಟಮ್ ಮೊಗೈರೆಗಳಾಗಿ ಅದರದ್ದೇ ಆದಂಥ ಪ್ರೊಸೀಜರ್ಸ್ಗಳನ್ನ ನಂತರ 2 ರಿಂದ 3 ದಿವಸ ಆಗ್ಬೋದು ಹೇಳ್ತಕ್ಕಂಥದ್ದು ಒಂದು ಅಂದಾಜು. ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಬಹಳ ದುರಂತದ ಸಂಗತಿ. ಶಿವಮೊಗ್ಗದರಾದರೂ ಕೂಡ ಇವ್ರ ಊರು ಇದೆಲ್ಲ ಕೊಪ್ಪ ಕುಣಿಮಕ್ಕಿ ಊರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಇನ್ನೂ ಎಷ್ಟು ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೋ, ಇನ್ನೇನೇನು ಅನಾಹುತ ಆಗಿದೆಯೋ ಅನ್ನುವಂಥದ್ದು ಆತಂಕ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿನ ಕೆಲ ಅತಿ ಮುಖ್ಯವಾದ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ.